ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಮಾಯಾ ಎಪಿಸೋಡ್ 19. ಈ ಎಪಿಸೋಡಲ್ಲಿ ವಿಕ್ರಮ್ ಮತ್ತು ಮಾಯಾ ಖುಷಿಯಾಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದಾಗಲೇ ಶ್ರಾವ್ಯ ಅನ್ನೋ ಹುಡುಗಿ, ಆದರೆ ವಿಕ್ರಮ್ನ ಹಳೆಯ ಲವರ್ ಅಬ್ರಾಡ್ನಲ್ಲಿದ್ದಾಗ ಅವನು ಲವ್ ಮಾಡ್ತಾ ಇದ್ದ ಶ್ರಾವ್ಯ ಅನ್ನೋ ಹುಡುಗಿನ, ಆ ಹುಡುಗಿ ಈಗ ಇವ್ರ ಲೈಫಲ್ಲಿ ಎಂಟ್ರಿ ಆಗ್ತಾ ಇದ್ದಾಳೆ. ಸೊ ಇವರಿಬ್ಬರು ಖುಷಿಗೆ ಏನಾದರೂ ಇವಳ ಎಂಟ್ರಿಯಿಂದ ಪರಿಣಾಮ ಬೀರುತ್ತಾ? ಹಾಗೆ ವಿಕ್ರಮ್ ಇಲ್ಲಿದ್ದಾನೆ ಅಂತ ಶ್ರಾವ್ಯಕ್ಕೆ ಹೇಗೆ ಗೊತ್ತಾಯಿತು? ಇವಳಿಂದ ಯಾರಾದರೂ ಇದ್ದಾರಾ? ಇವಳಿಂದ ನಿಂತ್ಕೊಂಡು ಇದನ್ನೆಲ್ಲ ಪ್ಲಾನ್ ಮಾಡಿ ಮಾಡಿಸ್ತಿದ್ದಾರ? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ನೋಡ್ಕೊಂಡು ಬನ್ನಿ. ವಿಕ್ರಮ್ ಮತ್ತು ಮಾಯಾ ನಡುವೆ ಶ್ರಾವ್ಯ ಎಂಟ್ರಿ. ವಿಕ್ರಮ್ ಹೌಸ್. ಮಾಯಾ ರಿಯಾ ಮೆಸೇಜ್ ಮಾಡ್ತಿರೋದನ್ನ ನೋಡಿ ಅದಕ್ಕೆ ರಿಪ್ಲೈ ಮಾಡ್ತಿದ್ಲು. ಓಕೆ ರಿಯಾ, ಎಂಜಾಯ್ ದಿ ಟ್ರಿಪ್, ಹೆದರ್ಕೋಬೇಡ, ಏನಾದರೂ ವಿಷಯ ಇದ್ರೆ ಕಾಲ್ ಮಾಡು ಅಂತ ಟೈಪ್ ಮಾಡಿ ಸೆಂಡ್ ಮಾಡಿದ್ಲು. ವಿಕ್ರಮ್ ರೂಮ್ಗೆ ಬಂದು ಮಾಯಾ ಫೋನ್ನಲ್ಲಿ ಬ್ಯುಸಿಯಾಗಿರೋದನ್ನು ನೋಡಿ, ಏನ್ ಮಾಯಾ ಫುಲ್ ಬ್ಯುಸಿನಾ ಅಂತ ಕೇಳ್ದ. ಎಲ್ಲ ವಿಕ್ರಮ್, ರಿಯಾ ಮೆಸೇಜ್ ಮಾಡಿದ್ಲು, ನಾನೀಗ ನೋಡಿದೆ, ಅವರಿಬ್ರು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಇವತ್ತು ಸಂಜೆ ಹೋದ್ರಂತೆ. ಮೆಸೇಜ್ ಮಾಡಿದ್ದು, ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ದೆ ಅಂತ ಅಂದ್ಲು. ಮಾಯಾ ಅವರಿಬ್ರು ಮಾತಾಡ್ತಾ ಇದ್ದಾಗ ಅವನಿಗೆ ಅನ್ನೋನ್ ನಂಬರಿಂದ ಕಾಲ್ ಬಂತು. ಅವ್ನು ಕಾಲ್ ರಿಸೀವ್ ಮಾಡಿ ಹಲೋ ಅಂದ. ಆ ಕಡೆಯಿಂದ ಒಂದು ಹುಡುಗಿ ವಾಯ್ಸ್, ಹಾಯ್ ವಿಕ್ರಮ್ ಅಂತ ಅಂದ್ಲು. ಆ ವಾಯ್ಸ್ ಕೇಳ್ತಿದ್ದ ಹಾಗೆ ಅವನು ನರ್ವಸ್ ಆದ. ಏನು ಮಾತಾಡೋದು ಅಂತ ಗೊತ್ತಾಗದೆ ಏನೋ ಆನ್ಸರ್ ಮಾಡದೆ ಸುಮ್ಮನೆ ಇದ್ದ. ಆ ಕಡೆಯಿಂದ ಮತ್ತೆ ಹಲೋ ವಿಕ್ರಮ್, ನನ್ನ ಮಾತು ಕೇಳಿಸ್ತಾ ಇದೆಯಾ, ನಾನು ಶ್ರಾವ್ಯ ಅಂದ್ಲು. ಅವನು ಹಿಂಜರಿಕೆಯಿಂದ ಹಾ ಹೇಳು ಶ್ರಾವ್ಯ, ಕೇಳಿಸ್ತಾ ಇದೆ ಅಂದ. ಆ ಕಡೆಯಿಂದ ಶ್ರಾವ್ಯ, ಅಲ್ಲ ವಿಕ್ರಮ್, ನನ್ನ ಮರ್ತೇ ಬಿಟ್ಟಿದ್ಯಾ ಹೇಗೆ? 1 ವರ್ಷ ಆದರೂ ನಂಗೊಂದು ಫೋನ್ ಕೂಡ ಮಾಡಿಲ್ಲ ನೀನು. ಇಲ್ಲಿದ್ದಾಗ ಎಷ್ಟು ನನ್ನ ಕೇರ್ ಮಾಡ್ತಾ ಇದ್ದೆ, ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ, ಆದರೆ ಈಗ ಎಲ್ಲ ಮರ್ತು ಬಿಟ್ಟಿದ್ಯಾ ಅಂತ ಅಂದ್ಲು ಶ್ರಾವ್ಯ. ವಿಕ್ರಮ್ ಮಾಯಾ ಅಲ್ಲಿದ್ದರಿಂದ ಫೋನ್ ತೊಗೊಂಡು ಹೊರಗೆ ಬಂದು, ಶ್ರಾವ್ಯ, ನನ್ನ ಬಗ್ಗೆ ನಿನ್ಗೆ ಈಗಾಗಲೇ ಗೊತ್ತಾಗಿರಬೇಕು, ನನಗೆ ಮದುವೆ ಆಗಿದೆ ಅಂತ. ನಿಮಗೆ ಗೊತ್ತಾಗಿದೆ ಅಲ್ವಾ? ಮತ್ತೆ ಯಾಕೆ ಕಾಲ್ ಮಾಡಿದೆ? ಪ್ಲೀಸ್ ಶ್ರಾವ್ಯ, ಮತ್ತೆ ನಂಗೆ ಕಾಲ್ ಮಾಡಬೇಡ. ನಮ್ಮಿಬ್ರದ್ದು ಮುಗ್ದೋಗಿರೋ ಅಧ್ಯಾಯ ಮತ್ತೆ ಅದನ್ನು ಶುರು ಮಾಡೋಕೆ ನನಗೆ ಇಷ್ಟ ಇಲ್ಲ. ಪ್ಲೀಸ್ ನನ್ನ ಅರ್ಥ ಮಾಡಿಕೊಂಡು ನನ್ನಿಂದ ದೂರ ಇರು. ನನ್ನ ಅಪ್ಪ ಹೇಳಿದ್ರು ಅಂತ ನನ್ನ ಲೈಫಲ್ಲಿ ಮತ್ತೆ ಬರಬೇಡ ಅಂತ ಮುಖದ ಮೇಲೆ ಹೊಡೆದ ಹಾಗೆ ಹೇಳಿ ಕಾಲ್ ಕಟ್ ಮಾಡ್ದ. ನೆಕ್ಸ್ಟ್ ಮಾರ್ನಿಂಗ್ ವಿಕ್ರಮ್ ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದ. ಈ ಕಡೆ ಮಾಯಾ ತನ್ನ ಮನೆ ಕೆಲಸದಲ್ಲಿ ಬ್ಯುಸಿ ಆಗಿದ್ಲು. ಕಾಲಿಂಗ್ ಬೆಲ್ ಆಗಿದ್ದು ಕೇಳಿ ಮಾಯಾ ಡೋರ್ ಓಪನ್ ಮಾಡಿದ್ಲು. ಅಲ್ಲಿ ಅವಳ ಮಾವ ದೇವರಾಜ್ ನಿಂತಿದ್ದ. ಅವ್ರನ್ನ ನೋಡ್ತಾ ಇದ್ದ ಹಾಗೆ ಮಾಯಾ, ಬನ್ನಿ ಮಾವ ಒಳಗೆ ಅಂತ ಕರೆದ್ಲು. ನೀನು ನನ್ನ ಮಾವ ಅಂತ ಕರಿಬೇಡ ಅಂತ ಕೋಪದಲ್ಲಿ ಹೇಳಿ ಹಿಂದೆ ತಿರುಗಿ, ಶ್ರಾವ್ಯ ಬಾರಮ್ಮ ಇಲ್ಲಿ ಅಂತ ಅವಳನ್ನು ಕರೆದ. ಶ್ರಾವ್ಯ ಸುಂದರವಾದ ಮಾಡ್ರನ್ ಹುಡುಗಿ. ಅವಳು ಸ್ಟೈಲ್ ಆಗಿ ಕ್ಯಾಟ್ ವಾಕ್ ಮಾಡ್ತಾ ಒಳಗೆ ಬಂದ್ಲು. ಮಾಯಾ ಅವಳು ನೋಡಿ ದೇವರಾಜ್ ಕಡೆ ತಿರುಗಿ, ಮಾವ ಯಾರು ಇವರು ಅಂತ ಕೇಳಿದ್ಲು. ದೇವರಾಜ್ ಅವಳ ಮಾತನ್ನು ಕೇಳಿಸ್ಕೊಳ್ದೆ ಇರೋ ರೀತಿ, ವಿಕ್ರಮ್ ವಿಕ್ರಮ್ ಅಂತ ಕೂಕ್ಕೊಂಡು ಒಳಗೆ ಹೋದ. ಮಾಯಾ ಇನ್ನೂ ಕನ್ಫ್ಯೂಷನ್ ಅಲ್ಲೇ ಇದ್ಲು. ವಿಕ್ರಮ್ ಅವನ ತಂದೆ ಧ್ವನಿ ಕೇಳಿ ಅವಸರದಿಂದ ಸ್ಟೇರ್ ಕೇಸ್ ಇಳಿದು ಕೆಳಗೆ ಬಂದ. ದೇವರಾಜ್ ಹತ್ರ ಬಂದು, ಅಪ್ಪ ನೀವು ಇಲ್ಲಿ ಬಂದಿದ್ದೀರಾ? ಏನಾದರೂ ವಿಷಯ ಇದ್ದೀರಾ ಕಾಲ್ ಮಾಡಿ ಹೇಳ್ಬೋದಿತ್ತಲ್ವಾ? ದೇವರಾಜ್, ಯಾಕೆ, ನಾನು ಇಲ್ಲಿಗೆ ಬಂದಿದ್ದು ನಿನಗೆ ತೊಂದರೆ ಆಯ್ತಾ? ವಿಕ್ರಮ್, ಹಾಗಲ್ಲ ಅಪ್ಪ, ನೀವು ಯಾವತ್ತೂ ಇಲ್ಲಿಗೆ ಬಂದಿಲ್ವಲ್ಲ, ಅದಕ್ಕೆ ಕೇಳಿದೆ. ಸರಿ ಹೇಳಿ, ಏನು ವಿಷಯ? ದೇವರಾಜ್ ಹಿಂದೆ ಇದ್ದ ಶ್ರಾವ್ಯ ಮುಂದೆ ಬಂದು ನಿಂತ್ಲು. ವಿಕ್ರಮ್ ಅವಳನ್ನು ನೋಡಿ ಡಿಸ್ಟರ್ಬ್ ಆದ. ಅವನು ದೇವರಾಜ್ನ ನೋಡಿ, ಅಪ್ಪ ಶ್ರಾವ್ಯನ ಕರ್ಕೊಂಡು ಬಂದಿದ್ದೀರಾ ಅಂತ ಕೋಪದಲ್ಲಿ ಕೇಳ್ದ. ದೇವರಾಜ್, ನಾನು ನಿನಗೆ ಫೋನಲ್ಲಿ ಹೇಳ್ದು ನೆನಪಿದೆ ಅಲ್ವಾ, ಇವಳಿನ ಮೇಲೆ ಇಲ್ಲೇ ಇರ್ತಾಳೆ ಅಂತ ಹೇಳ್ದ. ಮನೆ ಕೆಲ್ಸದವ್ರನ್ನ ಕರೆದು, ನೋಡಿ ಇನ್ಮೇಲೆ ಈ ಮನೇಲಿ ಇವಳು ಒಬ್ಳು, ನೀವೆಲ್ಲರೂ ವಿಕ್ರಮ್ ಮಾತಿಗೆ ಎಷ್ಟು ಬೆಲೆ ಕೊಡ್ತಿರೋ ಅಷ್ಟೇ ಬೆಲೆ ಇವಳಿಗೂ ಕೊಡಬೇಕು ಅಂದ. ಅಲ್ಲೇ ನಿಂತಿದ್ದ ಅಶ್ವತ್ನ ನೋಡಿ, ಅಶ್ವತ್ ಬಾಯ್ಲಿ ಅಂತ ಜೋರ್ ಧ್ವನಿಯಲ್ಲಿ ಕರೆದ. ಅಶ್ವತ್ ಕೈ ಕಟ್ಕೊಂಡು ಬಂದು ತಲೆ ತಗ್ಸಿ, ಎಸ್ ಬಾಸ್ ಅಂದ. ದೇವರಾಜ್, ಹೋ ಸತ್ಯ, ಇನ್ನು ಬಾಸ್ ಅನ್ನೋದು ನೆನಪಿದೆ ನಿನ್ಗೆ, ತುಂಬಾ ಬದಲಾಗಿದೆಯಾ ಅಶ್ವತ್ ನೀನು. ಅಶ್ವತ್ ಭಯದಲ್ಲಿ, ಹಾಗೇನೂ ಇಲ್ಲ ಬಾಸ್, ನಾನು ಮೊದಲು ಹೇಗಿದ್ನೋ ಈಗಲೂ ಹಾಗೆ ಇದ್ದೀನಿ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ದೇವರಾಜ್, ನೀನು ಮೊದಲಿದ್ದ ಹಾಗೆ ಇದೆಯಾ? ನನಗೆ ಹಾಗೆ ಅನಿಸ್ತಿಲ್ಲ ಅಶ್ವತ್, ನಿನ್ನ ಕಡೆಯಿಂದ ನನ್ನ ಮಗ ವಿಕ್ರಮ್ ಬಗ್ಗೆ ಸರಿಯಾದ ಅಪ್ಡೇಟ್ ಸಿಕ್ಕಿಲ್ಲ ನನಗೆ. ಪ್ರತಿಯೊಂದು ವಿಚಾರನೂ ತಿಳಿಸು ಅಂತ ನಿನಗೆ ಹೇಳಿದ್ದೆ, ಆದರೆ ನೀನು ನನ್ನ ಮಗ ಇಷ್ಟು ಬದಲಾಗಿದ್ರು ಯಾವ ವಿಷಯನೂ ನನಗೆ ತಿಳಿಸಿಲ್ಲ ನೀನು. ಅಶ್ವತ್,
ಏನೂ ಉತ್ತರ ಕೊಡೋಕ್ಕಾಗದೆ ತಲೆ ತಗ್ಸ್ ನಿಂತಿದ್ದ. ವಿಕ್ರಮ್ ಮುಂದೆ ಬಂದು, ಅಪ್ಪ ಅವನಿಗೆ ಯಾಕೆ ಬೈತಿದ್ದೀರಾ ನೀವು? ನನ್ನ ಬಾಡಿ ಗಾರ್ಡಾಗಿ ಇಟ್ಮೇಲೆ ಅವ್ನು ನನ್ನ ಮಾತು ತಾನೇ ಕೇಳ್ತಾನೆ. ನೀವು ಅವನಿಗೆ ಬೈದು ಏನು ಉಪಯೋಗ ಇಲ್ಲ. ದೇವರಾಜ್: ಹೌದು, ಇದ್ರಲ್ಲಿ ಅವನು ತಪ್ಪಿಲ್ಲ. ತಪ್ಪು ಮಾಡಿದ್ದು ನಾನು. ಅವತ್ತಿನ ಮಾಯಾನ ಮದುವೆ ಆಗೋಕೆ ಹೇಳಿ ನಾನು ತಪ್ಪು ಮಾಡಿದೆ. ಅದ್ರ ಬದಲು ಅವಳನ್ನ ಹಾಳು ಮಾಡಿಬಿಡು ಅಂತ ಹೇಳಬೇಕಿತ್ತು. ಆಗ ಸರಿ ಇರ್ತಿತ್ತು. ವಿಕ್ರಮ್ ಅವ್ರ ಅಪ್ಪ ಮಾತು ಕೇಳಿ, ಅಸಹ್ಯವಾಗಿ ಮಾತಾಡಿದ್ ಕೇಳಿ ಕೋಪದಲ್ಲಿ ಅಪ್ಪ ಅಂತ ಜೋರಾಗಿ ಕಿರ್ಚಿದ. ಇಷ್ಟೊತ್ತು ಅವ್ರ ಮಾತನ್ನೆಲ್ಲ ಕೇಳಿಸ್ಕೊಳ್ತಿದ್ದ ಮಾಯಾ ಕಣ್ಣಲ್ಲಿ ನೀರು ಹರಿದು ಅವಳ ಭುಜದ ಮೇಲೆ ಬೀಳ್ತಿತ್ತು. ವಿಕ್ರಮ್ ಮನೆ ಕೆಲ್ಸದವ್ರ ಕಡೆ ನೋಡ್ದ. ಎಲ್ರೂ ಅವನ ನೋಟ ಅರ್ಥ ಮಾಡ್ಕೊಂಡು ಅಲ್ಲಿಂದ ಹೊರಗೆ ಹೋದ್ರು. ಅಪ್ಪ, ನೀವಿಷ್ಟು ಕೆಟ್ಟದಾಗಿ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೆ ನಾಚಿಕೆ ಆಗ್ತಿದೆ ನಿಮ್ಮ ಜೊತೆ ಮಾತಾಡೋಕೆ. ದೇವರಾಜ್: ಹೌದು, ನಾಚಿಕೆ ಆಗ್ಲೇಬೇಕು ನಿನ್ಗೆ. ಯಾಕಂದ್ರೆ ಕೊಟ್ಟ ಮಾತಿಗೆ ತಪ್ಪಿದ್ಯಲ್ಲ, ಅದಕ್ಕೆ ನಾಚಿಕೆ ಮಾಡ್ಕೊಳ್ಳೇಬೇಕು ನೀನು. ವಿಕ್ರಮ್: ಸಾಕು ನಿಲ್ಸಿ ಅಪ್ಪ, ನಿಮ್ಮ ಮಾತು ಕೇಳಿ ಕೇಳಿ ನನಗೂ ಸಾಕಾಗಿದೆ. ನೀವು ಏನು ಮಾಡಿದ್ರು ನಾನು ನಿಮ್ಮ ಮಾತು ಕೇಳಲ್ಲ. ದೇವರಾಜ್: ಅದು ಹೇಗೆ ಕೇಳಲ್ವೋ ನಾನು ನೋಡ್ತೀನಿ ಅಂತ ಹೇಳಿ ಶ್ರಾವ್ಯ ಕಡೆ ನೋಡಿ, ನೋಡಮ್ಮ ಶ್ರಾವ್ಯ, ನೀನು ಇನ್ನು ಮುಂದೆ ಇಲ್ಲೇ ಇರು. ಯಾರಾದರೂ ನಿನಗೆ ತೊಂದರೆ ಕೊಟ್ಟರೆ ನನಗೆ ಹೇಳು, ನಾನು ಅವ್ರನ್ನ ನೋಡ್ಕೋತೀನಿ ಅಂತ ಹೇಳಿ ಮನೆಯಿಂದ ಹೊರಗೆ ಹೋದ. ದೇವರಾಜ್ನ ಹಿಂದೆನೇ ಮಾಯ ಬಂದು, ಮಾವ ನಿಂತ್ಕೊಳ್ಳಿ, ನಾನು ನಿಮ್ಮ ಹತ್ರ ಮಾತಾಡಬೇಕು. ದೇವರಾಜ್: ನಿನ್ನ ಹತ್ರ ಮಾತಾಡೋ ಆಸಕ್ತಿ ನನಗಿಲ್ಲ, ನನ್ನ ದಾರಿಗೆ ಅಡ್ಡ ಬರಬೇಡ ಅಂತ ಮುಂದೆ ಹೋದ. ಮಾಯಾ ದೇವರಾಜ್ನ ಮುಂದೆ ಬಂದು ಕೈ ಅಡ್ಡ ಇಟ್ಟು, ನನ್ನ ಮಾತು ಕೇಳಿಸ್ಕೊಳ್ದೆ ನೀವು ಇಲ್ಲಿಂದ ಹೋಗೋ ಆಗಿಲ್ಲ ಅಂದ್ಲು. ದೇವರಾಜ್: ಓಹೋ, ನನ್ನ ಮುಂದೆನೆ ನಿಂತು ಮಾತಾಡೋ ಅಷ್ಟು ಧೈರ್ಯ ಬಂದಿದ್ಯಾ ನಿನಗೆ? ಮಾಯಾ: ಹೌದು, ಹಾಗೆ ಅನ್ಕೊಳ್ಳಿ. ನಿಮ್ಮ ಮಗನ ಜೀವನ ನೀವೇ ಯಾಕೆ ಹಾಳು ಮಾಡ್ತಿದ್ದೀರಾ? ಅವ್ರಿಗೆ ಸ್ವಂತ ನಿರ್ಧಾರ ತಗೊಳ್ಳೋ ಸ್ವತಂತ್ರ ಇಲ್ವಾ? ಇದುವರೆಗೂ ನಿಮ್ಮ ಮಾತಿನ ಹಾಗೆ ನಡ್ಕೊಂಡಿದ್ದಾರೆ. ನನ್ನ ತಂದೆ ಮೇಲಿರೋ ದ್ವೇಷಕ್ಕೆ ನಿಮ್ಮ ಮಗನ ಜೀವನ ನೀವೇ ಹಾಳು ಮಾಡ್ತಿದ್ದೀರಾ. ಬೇಡ ಮಾವ, ಅವ್ರನ್ನ ಅವರಷ್ಟಿದಂತೆ ಬಿಟ್ಬಿಡಿ. ದೇವರಾಜ್: ನನ್ನ ಮಗನ ಜೀವನ ನಾನು ಯಾಕೆ ಹಾಳು ಮಾಡಲಿ? ಅವನು ಖುಷಿಯಾಗಿರ್ಲಿ ಅಂತಾನೆ ನಾನು ಬಯಸ್ತೀನಿ. ಆದರೆ ಆ ಖುಷಿ ನಿನ್ನ ಜೊತೆ ಆಗಿರಬಾರ್ದು. ಮಾಯಾ: ಮಾವ, ಅವ್ರನ್ನ ನನ್ನಿಂದ ದೂರ ಮಾಡೋದು ನಿಮಗೆ ಸಾಧ್ಯ ಇಲ್ಲ. ದೇವರಾಜ್: ನನ್ನ ಹತ್ರ ಚಾಲೆಂಜ್ ಮಾಡ್ತಿದ್ಯಾ? ಮಾಯಾ: ಹಾಗೆ ಅನ್ಕೊಳ್ಳಿ, ಚಾಲೆಂಜೇ ಮಾಡ್ತಾ ಇದ್ದೀನಿ. ದೇವರಾಜ್: ಸರಿ, ಹಾಗಾದ್ರೆ ನೋಡೋಣ ಯಾರು ಗೆಲ್ತಾರೆ ಅಂತ. ಈ ಕಡೆ ವಿಕ್ರಮ್ ಶ್ರಾವ್ಯ ಜೊತೆ ರೂಮ್ನಲ್ಲಿ ಮಾತಾಡ್ತಾ ಇರ್ತಾನೆ. ವಿಕ್ರಮ್: ಶ್ರಾವ್ಯ, ನಾನು ನಿನ್ನೆನೆ ನಿನಗೆ ಹೇಳಿದ್ದೆ ಅಲ್ವಾ ಮತ್ತೆ ನನ್ನ ಜೀವನದಲ್ಲಿ ಬರಬೇಡ ಅಂತ. ಮತ್ತೆ ಯಾಕೆ ಹೀಗೆ ಮಾಡಿದೆ? ಶ್ರಾವ್ಯ: ಎಷ್ಟು ಸುಲಭವಾಗಿ ಹೇಳ್ತಿದ್ಯಾ ವಿಕ್ರಮ್. 4 ವರ್ಷದ ಪ್ರೀತಿ ಮರ್ತು ಬಿಡು ಅಂದ್ರೆ ಹೇಗ್ ಸಾಧ್ಯ? ನನ್ನಿಂದ ನೀನ್ ಬಿಟ್ಟಿರೋಕ್ ಆಗಲ್ಲ ವಿಕ್ರಮ್. ನನಗ್ ನೀನ್ ಮೋಸ ಮಾಡೋ ಹಾಗಿಲ್ಲ. ವಿಕ್ರಮ್: ನೋಡು ಶ್ರಾವ್ಯ, ನನಗ್ ಮತ್ತೊಂದು ಹುಡುಗಿ ಜೊತೆ ಮದ್ವೆ ಆಗಿದೆ. ಈಗ ಅವಳನ್ನ ಬಿಟ್ಟು ನೀನು ಮದ್ವೆ ಆಗೋಕೆ ಆಗಲ್ಲ. ಮಾಯಾಗ್ ನಾನು ಅನ್ಯಾಯ ಮಾಡಲ್ಲ. ಶ್ರಾವ್ಯ: ಮಾಯಾಗ್ ಅನ್ಯಾಯ ಮಾಡಲ್ಲ ಸರಿ, ಆದ್ರೆ ನನಗ್ ಅನ್ಯಾಯ ಮಾಡ್ತಾ ಇದೆಯಲ್ಲ, ನನಗೆ ಯಾರು ನ್ಯಾಯ ಕೊಡ್ತಾರೆ? ವಿಕ್ರಮ್: ನನಗೆ ಗೊತ್ತು ಅವಳ ಜೊತೆ ನಿನ್ನ ಸಂಸಾರ ಇನ್ನೂ ಶುರು ಆಗಿಲ್ಲ ಅಂತ. ಅವಳಿಗೆ ಡೈವರ್ಸ್ ಕೊಟ್ಟು ನನ್ನ ಮದುವೆ ಆಗೋ ವಿಕ್ರಮ್. ಶ್ರಾವ್ಯ ಏನು ಹೇಳಿದ್ರು ಅರ್ಥ ಆಗಲ್ಲ ಅಂತ ಗೊತ್ತಾಯ್ತು. ಸೊ ಇನ್ನು ಮಾತಾಡಿ ಏನು ಯೂಸ್ ಇಲ್ಲ ಅಂತ ಅಂದ್ಕೊಂಡು ರೂಮ್ನಿಂದ ಹೊರಗೆ ಹೋಗೋಕೆ ಹೊರಡ್ತಿದ್ದ. ಹಾಗೆ ಶ್ರಾವ್ಯ ನನ್ನ ಹಿಂದೆಯಿಂದ ಬಿಗಿಯಾಗಿ ತಪ್ಕೊಂಡು ನಿಂತ್ಕೊಂಡ್ಳು. ವಿಕ್ರಮ್: ಶ್ರಾವ್ಯ ಬಿಡು ನನ್ನ ಅಂತ ಅವಳ ಕೈಯಿಂದ ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟ. ಶ್ರಾವ್ಯ ಅವನ್ನ ಬಿಡಿಸ್ಕೊಳ್ಳೋಷ್ಟು ಅವನನ್ನು ಬಿಗಿಯಾಗಿ ತಪ್ಕೊಳ್ತಾ ಇದ್ಲು. ಶ್ರಾವ್ಯ: ಇಲ್ಲ ವಿಕ್ರಮ್, ನಾನಿನ್ನ ಬಿಡಲ್ಲ. ಐ ಲವ್ ಯು ಕಣೋ, ನನ್ನ ಬಿಟ್ಟು ಹೋಗ್ಬೇಡ ಪ್ಲೀಸ್ ಅಂತ ಹೇಳ್ತಿದ್ದು. ಅಷ್ಟರಲ್ಲಿ ಮಾಯಾ ಡೋರ್ ತೆಗೆದು ಒಳಗೆ ಬಂದ್ಲು. ಶ್ರಾವ್ಯ ವಿಕ್ರಮ್ನ ತಪ್ಕೊಂಡಿರೋದು ನೋಡಿ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟು ಹೋದ್ಲು. ವಿಕ್ರಮ್ ಶ್ರಾವ್ಯ ಕೈಯಿಂದ ಬಿಡಿಸ್ಕೊಂಡು ಅವಳನ್ನ ತಳ್ಳಿ ಮಾಯಾ ಅಂತ ಕೂಗ್ತಾ ಹಿಂದೆ ಹೋದ. ಓಕೆ, ನೋಡ್ಕೊಂಡು ಬಂದ್ರಿ ಅಲ್ಲ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಈ ಎಪಿಸೋಡ್. ಸೊ ಈಗ ದೇವರಾಜನೇ ಶ್ರಾವ್ಯನ ಕರ್ಕೊಂಡು ಬಂದು ವಿಕ್ರಮ್ ಲೈಫಲ್ಲಿ ಬಿಟ್ಟಿದ್ದಾನೆ. ಅವ್ನು ಖುಷಿಯಾಗಿರೋದನ್ನು ಅವ್ನು ಸಹಿಸ್ಕೊಳ್ಳೋಕ್ಕಾಗ್ದಿರ ಶ್ರಾವ್ಯನ ಕರ್ಕೊಂಡು ಬಂದು ಬಿಟ್ಟಿದ್ದಾನೆ. ಸೊ ಈಗ ಶ್ರಾವ್ಯ ಮಾಯಾ ಮತ್ತು ವಿಕ್ರಮ್ನ ದೂರ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ. ವಿಕ್ರಮ್ ಎಷ್ಟೇ ಹೇಳಿದ್ರು ಅವ್ರು ಕೇಳ್ದಿರ ಶ್ರಾವ್ಯ ಇದೇ ಮನೇಲಿ ಹುಡ್ಕೊಳ್ತಾ ಇದ್ದಾಳೆ, ಅದು ದೇವರಾಜ್ ಸಹಾಯದಿಂದ. ಸೊ ಶ್ರಾವ್ಯ ಬಂದಿದ್ದ ದಿನಾನೇ ಮಾಯಾಗೆ ಬೇಜಾರಾಗೋ ರೀತಿ ನಡ್ಕೊಂಡಿದ್ದಾಳೆ.
ನೆಕ್ಸ್ಟ್ ಇನ್ನು ಏನೇನಾಗುತ್ತೆ, ಮಾಯಾಗಿನ್ನು ಎಷ್ಟು ಬೇಜಾರು ಮಾಡ್ತಾಳೆ, ವಿಕ್ರಮ್ ಏನಾದರೂ ಅವನ ಹಳೆ ಪ್ರೀತಿಗೆ ಸೋಲ್ತಾನ, ಅವನು ಶ್ರಾವ್ಯ ಅಂತ ಮತ್ತೆ ಅವನ ಹಿಂದೆ ಹೋಗ್ತಾನ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನೆಕ್ಸ್ಟ್ ಎಪಿಸೋಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಆದಷ್ಟು ಬೇಗ ನೆಕ್ಸ್ಟ್ ಎಪಿಸೋಡ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.